ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरुं वैष्णवांश श्रीरूपं स्वगृजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादं सहगणललिता श्रीविशाखान्वितांश। हे कृष्णकरुणा सिन्धो दीनबन्धो जगत्पते गोपेश गोपिका कान्ता राधाकान्ता नमोऽस्तुते। तप्त कांचना गौरांगी राधे श्रीवृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ. ಸೊ ಅಧ್ಯಾಯ ಒಂದರಲ್ಲಿ ಏನು ತಿಳ್ಕೊಂಡ್ವಿ, ಗದಗಿರಿ ಅಂತಕ್ಕಂಥ ಗ್ರಾಮ ಹೇಗೆ ಸ್ಥಾಪನೆ ಆಯಿತು, ಮತ್ತು ಗೋಪಾಲಗಿರಿ ಅವರ ಬಗ್ಗೆ, ಮತ್ತು ಅವರಿಗೆ ಗೋಪಾಲ ವಿಗ್ರಹ ಹೇಗೆ ಸಿಕ್ತು, ಅದನ್ನು ಹೇಗೆ ಗದಗಿರಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಎರಡನೇ ಅಧ್ಯಾಯದಲ್ಲಿ ನಾವು ಕೀರ್ತನ ಗುರುಗಳು ಜುಗುಲ ದುರ್ಗ ಇದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೊ 17ನೇ ಶತಮಾನದ ಆರಂಭದ ವರ್ಷಗಳಲ್ಲಿ ಶ್ಯಾಮಾನಂದ ಪ್ರಭು ಮತ್ತು ರಸಿಕಾನಂದ ಪ್ರಭುಗಳು ಒರಿಸ್ಸಾದ್ಯಂತ ಪ್ರಚಾರ ಮಾಡಿದರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಯಾಗಿ ಸಾವಿರಾರು ಜನರನ್ನು ಪರಿವರ್ತಿಸಿದರು. ಅವರ ಕೀರ್ತನಾ ಶೈಲಿಯು ವಿಶಿಷ್ಟವಾಗಿತ್ತು. ಸಾಮಾನ್ಯವಾಗಿ ಬಂಗಾಳ ಮತ್ತು ಈಶಾನ್ಯ ಭಾರತದ ಶ್ರೀನಿವಾಸ ಆಚಾರ್ಯ ಮತ್ತು ನರೋತ್ತಮದಾಸ ಠಾಕೂರ್ ಅವರ ಶೈಲಿಗಿಂತ ಭಿನ್ನವಾಗಿತ್ತು. ಈ ಶೈಲಿಯು ಒರಿಸ್ಸಾದಲ್ಲಿ ಬಹಳ ಜನಪ್ರಿಯವಾಯಿತು. ಇದನ್ನು ಒಡಿಸ್ಸಿ ಕೀರ್ತನ ಎಂದು ಕರೆಯುತ್ತಾರೆ. ಅವರ ಅಜ್ಜ ಮತ್ತು ತಂದೆಯಂತೆ ದೀನಬಂಧು ಗಿರಿ ಕೂಡ ಒಡಿಸ್ಸಿ ಕೀರ್ತನೆಯಲ್ಲಿ ಪ್ರವೀಣರಾಗಿದ್ದರು. ಅವರು ಇಡೀ ಗದಗಿರಿ ಮತ್ತು ಸ್ಥಳೀಯ ಹಳ್ಳಿಗಳಲ್ಲಿ ಕೀರ್ತನೆ ಮಾಡುತ್ತಿದ್ದರು. ಇದು ಗ್ರಾಮಸ್ಥರೆಲ್ಲ ಮೆಚ್ಚುಗೆ ಮತ್ತು ಪ್ರಶಂಸೆಗೆ ಪಾತ್ರವಾಯಿತು. ಕೀರ್ತನೆ ಕಲಿಸಲು ಗಿರಿ ಕುಟುಂಬವನ್ನು ಆಗಾಗ್ಗೆ ಆಹ್ವಾನಿಸಲಾಯಿತು. ಅದರ ಪರಿಣಾಮವಾಗಿ ಅವರು ಕೀರ್ತನ್ ಗುರು ಎಂದು ಪ್ರಸಿದ್ಧರಾದರು. ಕೀರ್ತನೆಯನ್ನು ಕಾರ್ಯರೂಪಕ್ಕೆ ತರಲು ಇತರರಿಗೆ ಸೂಚನೆಯನ್ನು ನೀಡುತ್ತಿದ್ದರು. ದೀನಬಂಧು ಗಿರಿಯವರು ಕೂಡ 85ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಅದಾದಮೇಲೆ ಆ ಗೋಪಾಲನ ಈ ಆರಾಧನೆಯನ್ನು ಅವರ ಮಗನಾದಂಥ ಅಭಿರಾಮ್ ಗಿರಿಗೆ ವಹಿಸಲಾಯಿತು. ದೀನಬಂಧು ಗಿರಿಯವರು ಸಂಕೀರ್ತನೆಯಲ್ಲಿ ಬಹಳ ನಿಪುಣರಾಗಿದ್ದರೂ ಕೂಡ ಅವರ ಮಗ ಅಭಿರಾಮ್ ಗಿರಿಗೆ ಅಷ್ಟು ಕೀರ್ತನೆಯಲ್ಲಿ ನಿಪುಣರಾಗಿರಲಿಲ್ಲ. ಒಂದು ದಿನ ಪಕ್ಕದ ಹಳ್ಳಿಯಲ್ಲಿ ಅಪ್ಪ ಮಗ ಇಬ್ಬರು ಒಟ್ಟಿಗೆ ಕೀರ್ತನೆಯನ್ನು ಮಾಡ್ತಿದ್ದಾಗ ಕೆಲವರು ಅಭಿರಾಮ್ ಗಿರಿಗೆ ಟೀಕಿಸ್ತಾರೆ. ಏನಂತ, ಹೇಗೆ ಕೀರ್ತನ ಗುರುಗಳ ಮಗನಿಗೆ ಕೀರ್ತನೆ ಮಾಡೋದಕ್ಕೆ ಬರೋದಿಲ್ವಲ್ಲ ಅಂತ. ಇದನ್ನು ಕೇಳಿ ಅಭಿರಾಮ್ ಗಿರಿಗೆ ತುಂಬ ದುಃಖವಾಯಿತು. ಅವರು ಗದಗಿರಿಗೆ ಹಿಂದಿರುಗಿದ ನಂತರ ಕೀರ್ತನೆ ಮಾಡುವ ಕೌಶಲ್ಯವನ್ನು ಪಡೆಯಲು ಗೋಪಾಲನನ್ನು ಪ್ರಾರ್ಥಿಸಲು ನಿರ್ಧರಿಸಿದರು. ಗಿರಿ ಕುಟುಂಬದ ಇತಿಹಾಸದ ಪ್ರಕಾರ ಅವರು ಗೋಪಾಲ ದೇವಸ್ಥಾನವನ್ನು ತಲುಪುವ ಮೊದಲು ಹಳ್ಳಿಯನ್ನು ರಕ್ಷಣೆ ಮಾಡುವ ಜುಗುಲೈ ಎಂದು ಕರೆಯಲ್ಪಡುವ ಮಾತೆ ದುರ್ಗಾದೇವಿ ಗೋಪಾಲನ ದರ್ಶನವನ್ನು ಮಾಡಲು ಬರುವುದನ್ನು ನೋಡಿದರು. ವೈಷ್ಣವಿ ದೇವಿ ಮತ್ತು ಶ್ರೀಕೃಷ್ಣನ ಮಹಾನ್ ಭಕ್ತರಾದ ದುರ್ಗಾದೇವಿಗೆ ಅಭಿರಾಮ್ ನಮಸ್ಕಾರ ಮಾಡಿದರು. ಅಭಿರಾಮ್ ಗಿರಿಯ ಇಚ್ಛೆಯನ್ನು ಅರಿತ ಜುಗುಲಾದೇವಿ ಅಭಿರಾಮ್ ಕೀರ್ತನೆಯನ್ನು ಮಾಡಿದಾಗಲೆಲ್ಲ ಅವರ ಕೀರ್ತನೆಯನ್ನು ಎಲ್ಲರೂ ಹೊಗಳುತ್ತಾರೆ ಎಂದು ವರವನ್ನು ನೀಡಿದರು. ನಂತರ ಗೋಪಾಲನ ದರ್ಶನಕ್ಕೆ ಅವಕಾಶ ನೀಡುವಂತೆ ಕೇಳಿಕೊಂಡಳು.
ಓಕೆ. ಸೊ ಅವರ ಟೀಕೆಯಿಂದ ದುಃಖಿತರಾದಂಥ ಅಭಿರಾಮ್ ಗಿರಿ ಏನು ಮಾಡ್ತಾರೆ, ನಾನು ಗೋಪಾಲನ ಹತ್ರ ನಾನು ಪ್ರಾರ್ಥಿಸ್ತೀನಿ ಮನೆಗೆ, ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಂತ. ಬಟ್ ಅವರು ದಾರಿನಲ್ಲಿ ಏನು ಮಾಡ್ತಾರೆ, ಹಳ್ಳಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಜುಗುಲೈ ಅವರು ವೈಷ್ಣವಿ ದೇವಿ ಅಥವಾ ದುರ್ಗಾದೇವಿಯ ಒಂದು ವಿಗ್ರಹ, ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿ ಹೋಗಿ ದುರ್ಗಾದೇವಿಯ ದರ್ಶನವನ್ನು ಮಾಡ್ತಾರೆ. ಇವರ ಆಸೆಯನ್ನು ತಿಳ್ಕೊಳ್ತಕ್ಕಂಥ ದುರ್ಗಾದೇವಿ ಏನು ಮಾಡ್ತಾರೆ, ಅವರಿಗೆ ವರವನ್ನು ಕೊಡ್ತಾರೆ. ನೀವು ಕೀರ್ತನೆಯನ್ನು ಮಾಡುವಾಗ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ, ಎಲ್ಲರೂ ಕುಣಿತಾರೆ ಹೊಗಳಿ ಅಂಥೇಳಿ ಅವರಿಗೆ ವರವನ್ನು ಕೊಡ್ತಾರೆ. ನಂತರ ಗೋಪಾಲನ ದರ್ಶನವನ್ನು ನಾನು ಮಾಡಬೇಕು, ನನಗೆ ಅವಕಾಶವನ್ನು ಕೊಡಿ ಅಂತ ದುರ್ಗಾದೇವಿ ಯಾರನ್ನ ಕೇಳ್ಕೊತಾರೆ, ಅಭಿರಾಮ್ ಗಿರಿಯವ್ರನ್ನ ಕೇಳ್ಕೊತಾರೆ. ಜುಗುಲೈ ದುರ್ಗೆಯ ದೇವಸ್ಥಾನವು ಗದಗಿರಿ ಗ್ರಾಮದ ಪ್ರವೇಶ ದ್ವಾರದಲ್ಲಿದೆ. ಅವಳು ಪಕ್ಕದ ನಾಗಾಪುರ ಗ್ರಾಮದ ಪ್ರಧಾನ ದೇವತೆ. ಅವಳು ಗೋಪಾಲನ ಸೀಮೆಯ ಕ್ಷೇತ್ರಪಾಲೆ ಮತ್ತು ನಿಯಮಿತವಾಗಿ ಗೋಪಾಲನ ದರ್ಶನ ಮಾಡುತ್ತಾಳೆ ಎಂದು ನಂಬಲಾಗಿದೆ. ಆಕೆ ಉರಿಯುವ ಪಂಜನ್ನು ಹಿಡಿದುಕೊಂಡು ಬರುತ್ತಿರುವುದನ್ನು ಅನೇಕ ಸ್ಥಳೀಯರು ನೋಡಿದ್ದೇವೆಂದು ಹೇಳಿಕೊಂಡಿದ್ದಾರೆ. ಆಕೆ ಪ್ರತಿ ರಾತ್ರಿ ಮಧ್ಯರಾತ್ರಿಯ ಹೊತ್ತಲ್ಲಿ ಗೋಪಾಲನ ದರ್ಶನ ಮಾಡಲು ಬರುತ್ತಾಳೆಂದು ಅನೇಕ ಸ್ಥಳೀಯ ನಿವಾಸಿಗಳು ಹೇಳುತ್ತಾರೆ. ಅಭಿರಾಮ್ ಗಿರಿ ತಮ್ಮ 30ನೇ ಇಳಿವಯಸ್ಸಿನವರೆಗೂ ಗೋಪಾಲನ ನಿಸ್ವಾರ್ಥ ಸೇವೆಯನ್ನು ಮಾಡಿ ದೇಹವನ್ನು ತೊರೆದರು. ನಂತರ ಗೋಪಾಲನ ಸೇವೆಯನ್ನು ಅವರ ಮಗ ಭಗವತ್ ಚರಣ್ ಗಿರಿ ಅವರಿಗೆ ಹಸ್ತಾಂತರಿಸಲಾಯಿತು. ಗೋಪಾಲಗಿರಿಯ ಕಾಲದಿಂದಲೂ ಗಿರಿ ಕುಟುಂಬವು ಗೋಪಾಲನ ಸೇವೆಯಲ್ಲಿ ಸನ್ಯಾಸಿಗಳನ್ನು ಮಾತ್ರ ನೇಮಿಸಿತ್ತು. ಆದರೆ ಭಗವಾನ್ ಚರಣ್ ಗಿರಿಯವರ ಸಮಯದಲ್ಲಿ ಈ ಪದ್ಧತಿಯು ಕೊನೆಗೊಂಡಿತ್ತು. ಶ್ರೀಲ ಗೌರ್ ಗೋವಿಂದ ಸ್ವಾಮಿಗಳು ತಮ್ಮ ಒಂದು ಸಂಭಾಷಣೆಯಲ್ಲಿ ಇದಕ್ಕೆ ಕಾರಣವನ್ನು ವಿವರಿಸುತ್ತಾರೆ. ವೈಷ್ಣವ ಸನ್ಯಾಸಿಯೊಬ್ಬ ಗದಗಿರಿಗೆ ಬಂದು ಗೋಪಾಲನ ಸೇವೆ ಮಾಡಲು ಪ್ರಾರಂಭಿಸಿದ. ಹೋ, ಎಂತಹ ಸುಂದರ ವಿಗ್ರಹಗಳು! ಮತ್ತು ಅವರು ಯಾವುದೇ ಕಾವಲುಗಾರರಿಲ್ಲದ ಈ ಗುಡಿಸಲಿನಲ್ಲಿ ಇದ್ದಾರೆ ಎಂದು ತನ್ನಲ್ಲೇ ಯೋಚಿಸತೊಡಗಿದನು. ಒಮ್ಮೆ ನಾನು ಈ ವಿಗ್ರಹಗಳನ್ನು ಕದಿಯುತ್ತೇನೆ ಎಂದು ಉಪಾಯ ಮಾಡಿದನು. ರಾತ್ರಿ ಗೋಪಾಲನನ್ನು ಕದ್ದು ಸ್ವಲ್ಪ ದೂರ ತೆಗೆದುಕೊಂಡು ಹೋದ. ತಕ್ಷಣ ಗೋಪಾಲನನ್ನ ಒಬ್ಬ ಪೂರ್ವಜರ ಕನಸಿನಲ್ಲಿ ಕಾಣಿಸಿಕೊಂಡನು. ಇವನು ನನ್ನನ್ನು ಕದಿಯುತ್ತಿದ್ದಾನೆ, ಕೂಡಲೇ ಬಂದು ನನ್ನನ್ನು ರಕ್ಷಿಸು ಎಂದನು. ಸ್ವಲ್ಪ ದೂರದಲ್ಲೇ ಸನ್ಯಾಸಿ ವಿಷಪೂರಿತ ಹಾವು ಕಚ್ಚಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದನು. ನೆಲದಲ್ಲಿ ಬಿದ್ದಿದ್ದ ಗೋಪಾಲನನ್ನು ನೋಡಿ ನನ್ನ ಪೂರ್ವಜರು ಅವನನ್ನು ಎತ್ತಿಕೊಂಡು ಬಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು. ಈ ಘಟನೆಯ ನಂತರ ಯಾರಾದರೂ ಗೋಪಾಲನನ್ನು ಮತ್ತೆ ಕದಿಯಲು ಪ್ರಯತ್ನಿಸುತ್ತಾರೆ ಎಂಬ ಭಯದಿಂದ ಭಗವತ ಚರಣ್ ಗಿರಿಯು ಗೋಪಾಲನ ಸೇವೆಗೆ ಸಂಬಳ ಪಡೆಯುವ ಬ್ರಾಹ್ಮಣರನ್ನು ಮಾತ್ರ ನೇಮಿಸಿದರು. ಮುನ್ನೆಚ್ಚರಿಕೆಯಾಗಿ ಯಾವ ಬ್ರಾಹ್ಮಣರನ್ನು ದೀರ್ಘಕಾಲ ಸೇವೆಯಲ್ಲಿ ಇಟ್ಟುಕೊಳ್ಳದೆ ನಿಯಮಿತವಾಗಿ ಬ್ರಾಹ್ಮಣರನ್ನು ಬದಲಾಯಿಸುತ್ತಿದ್ದರು. ಭಗವತ್ ಚರಣ್ ಗಿರಿ ಅವರು ತಮ್ಮ 82ನೇ ವಯಸ್ಸಿನಲ್ಲಿ ದೇಹವನ್ನು ತೊರೆದರು. ಅವರಿಗೆ ಭಿಖಾರಿ ಗಿರಿ ಮತ್ತು ಲಕ್ಷ್ಮಣ ಗಿರಿ ಎಂಬ 2 ಗಂಡು ಮಕ್ಕಳಿದ್ದರು. ಭಿಖಾರಿ ಎಂದರೆ ಸನ್ಯಾಸಿ ಅಥವಾ ಭಿಕ್ಷುಕ. ಭಗವತ್ ಗಿರಿಯ ಹಿರಿಯ ಮಗನ ಈ ಹೆಸರು ಅರ್ಥಪೂರ್ಣವಾಗಿತ್ತು, ಏಕೆಂದರೆ ಅವರು 30 ವರ್ಷ ವಯಸ್ಸಿನಲ್ಲೇ ಮನೆಯನ್ನು ಬಿಟ್ಟು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದರು. ತನ್ನ ಇಡೀ ಜೀವನವನ್ನು ತನ್ನ ಪ್ರೀತಿಯ ಶ್ರೀಕೃಷ್ಣನಿಗೆ ಅರ್ಪಿಸುವ ಬಯಕೆಯಿಂದ ಉಳಿದ ಜೀವನವನ್ನು ವೃಂದಾವನದಲ್ಲಿ ಭಜನೆ ಮಾಡುತ್ತಾ ಕಳೆದರು ಮತ್ತು 75ನೇ ವಯಸ್ಸಿನಲ್ಲಿ ತನ್ನ ದೇಹವನ್ನು ವೃಂದಾವನದ ಪುಣ್ಯ ಭೂಮಿಯಲ್ಲಿ ತ್ಯಜಿಸಿದರು. ಭಿಖಾರಿಗಿರಿಗೆ ಗೋವಿಂದಗಿರಿ ಎಂಬ ಮಗನಿದ್ದನು. ಅವನು ನುರಿತ ಕೀರ್ತನಕಾರ ಎಂದು ಪ್ರಸಿದ್ಧನಾಗಿದ್ದನು. ಅವರ ವಂಶಸ್ಥ ಘನಶ್ಯಾಮಗಿರಿ ಹೀಗೆ ಹೇಳುತ್ತಾರೆ: ಗೋವಿಂದಗಿರಿ ಸುಮಧುರವಾದ ಕೀರ್ತನೆ ಆರಂಭಿಸಿದಾಗಲೆಲ್ಲ ಅದರಿಂದ ದೂರ ಉಳಿಯಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ನಿದ್ದೆ ಮಾಡುವವರು ಕೂಡ ತಮ್ಮ ನಿದ್ದೆಯನ್ನು ಬಿಟ್ಟು ಅವರ ಕೀರ್ತನೆಯನ್ನು ಕೇಳಲು ಬರುತ್ತಿದ್ದರು. ಗೋವಿಂದಗಿರಿ ಎಲ್ಲಿಗೆ ಹೋದರೂ ಮಗ ಭೌರಿಗಿರಿಯನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುತ್ತಿದ್ದರು. ಚಿಕ್ಕಂದಿನಿಂದಲೂ ಭೌರಿಗಿರಿಯು ತನ್ನ ತಂದೆಯ ಭಕ್ತಿಯ ಗುಣಗಳಿಂದ ಆಳವಾಗಿ ಪ್ರಭಾವಿತರಾಗಿದ್ದರು. ಬಾಲ್ಯದಿಂದಲೂ ಗೋಪಾಲನಿಗೆ ಸಂಪೂರ್ಣವಾಗಿ ಭಕ್ತಿ ಹೊಂದಿದ್ದರು. ಗೋವಿಂದಗಿರಿ 1933ರಲ್ಲಿ ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾದರು. ಅದೃಶ್ಯವಾಗುವ ಮೊದಲು ಅವರು ತಮ್ಮ ಮಗ ಭೌರಿಗಿರಿಗೆ ಗೋಪಾಲರ ಸೇವೆಯನ್ನು ಹಸ್ತಾಂತರಿಸಿದರು. ಸೊ ಇಲ್ಲಿಗೆ 2ನೇ ಅಧ್ಯಾಯ ಮುಗೀತು. ಸೊ 2ನೇ ಅಧ್ಯಾಯದಲ್ಲಿ ಏನು ತಿಳ್ಕೊಂಡ್ವಿ?
ಆ, ಗೋಪಾಲಗಿರಿಯವರ ಮಗ ದೀನಬಂಧ ಗಿರಿ ಅವರನ್ನ ಕೀರ್ತನ ಗುರು ಅಂತ ಕರೀತಾ ಇದ್ರು. ಅವರ ಕೀರ್ತನೆಗೆ ಹೋಗುಟ್ಟು ದೀನಬಂಧು ಗಿರಿ ಅವರು 85ನೇ ವಯಸ್ಸಿನಲ್ಲಿ ತೀರ್ಕೊಳ್ತಾರೆ. ಅವರ ನಂತರ ಅವರ ಅಭಿರಾಮ್ ಗಿರಿ ಅಂತಕ್ಕಂಥವರು ಅವರು ಗೋಪಾಲನ ಆರೈಕೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಅಭಿರಾಮ್ ಗಿರಿಗೆ ಅಷ್ಟೊಂದು ಕೀರ್ತನೆ ಬರಲ್ಲ. ಬಟ್ ಎಲ್ಲರೂ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನಂತ, ಇವರು ಅವರ ತಂದೆ ಕೀರ್ತನ ಗುರು ಅಂತ ಪ್ರಸಿದ್ಧರಾಗಿದ್ದಾರೆ, ಆದರೆ ಮಗನಿಗೆ ಕೀರ್ತನೆ ಬರೋದಿಲ್ಲ, ಇದು ಹೇಗೆ ಸಾಧ್ಯ ಅಂತ. ಅದರಿಂದ ಇವರಿಗೆ ತುಂಬ ದುಃಖ ಆಗುತ್ತೆ. ಮತ್ತು ಅವ್ರು ಅಂದ್ಕೊಳ್ತಾರೆ, ನಾನು ಗೋಪಾಲನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಅಂತ. ಹೋಗೋ ಸಮಯದಲ್ಲಿ ಅವರು ವೈಷ್ಣವಿ ದೇವಿ ಅಲ್ಲಿ ದ್ವಾರದಲ್ಲಿ ದ್ವಾರಪಾಲಕಿಯಾಗಿ ಇರ್ತಾಳೆ, ಊರಿನ ದ್ವಾರದಲ್ಲಿ. ಅಲ್ಲಿ ವೈಷ್ಣವ ದೇವಿಯ ಒಂದು ದರ್ಶನವನ್ನು ಮಾಡ್ತಾರೆ. ಅದಾದಮೇಲೆ ವೈಷ್ಣವಿ ದೇವಿ ಅವರ ಇಚ್ಛೆಯನ್ನು ಇವರೇ ಪೂರ್ತಿ ಮಾಡ್ತಾರೆ. ಸೊ ನಾನು ಒಂದು ವರವನ್ನು ಕೊಡ್ತೀನಿ, ಏನದು, ನೀವು ಯಾವಾಗ ಕೀರ್ತನೆ ಮಾಡ್ತೀರೋ ಅವಾಗ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ, ಎಷ್ಟು ಚೆನ್ನಾಗಿದೆ ಕೀರ್ತನೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನನಗೆ ಗೋಪಾಲನ ದರ್ಶನಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತಾರೆ. ಸೊ ಅನುಮತಿಯನ್ನು ಕೊಡ್ತಾರೆ. ಅದಾದಮೇಲೆ ಆಕೆ ಗೋಪಾಲನ ದರ್ಶನ ಮಾಡೋದಕ್ಕೆ ದಿನ ಹೋಗ್ತಾರೆ. ರಾತ್ರಿ ಹೊತ್ತು ಉರಿಯೋ ಪಂಜನ ಹಿಡ್ಕೊಂಡು ಗೋಪಾಲನ ದರ್ಶನಕ್ಕೆ ಹೋಗ್ತಾರೆ ಅಂತೇಳಿ ಅದನ್ನು ಎಷ್ಟೋ ಜನ ನೋಡಿದ್ದಾರೆ, ಹಳ್ಳಿಯ ಜನ ಅಂತ ಅದೊಂದು ಮಾತಿದೆ. ಅದಾದಮೇಲೆ ಹೇಗೆ ಒಬ್ಬ ವೈಷ್ಣವ ಸನ್ಯಾಸಿನ ನೇಮಕ ಮಾಡ್ತಾರೆ ಗೋಪಾಲ ವಿಗ್ರಹವನ್ನು ನೋಡ್ಕೊಳ್ಳೋದಕ್ಕೆ, ಸೇವೆಯನ್ನು ಮಾಡೋದಕ್ಕೆ. ಆದರೆ ಅವನು ಗೋಪಾಲನನ್ನು ಕದಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅದಾದಮೇಲೆ ಯಾರೂ ಸನ್ಯಾಸಿಯನ್ನು ಸೇವೆಗೆ ಇಡೋದಿಲ್ಲ. ಸಂಬಳ ಪಡೀತಕ್ಕಂಥ ಗೃಹಸ್ಥರನ್ನು ಅದರಲ್ಲೂ ಚೇಂಜ್ ಮಾಡ್ತಾನೆ ಇರ್ತಾರೆ, ಯಾವಾಗಲೂ ಫ್ರೀಕ್ವೆಂಟ್ಲಿ ಚೇಂಜ್ ಮಾಡ್ತಾನೆ ಇರ್ತಾರೆ. ಅಂತ ಒಬ್ಬ ಬ್ರಾಹ್ಮಣ ಗೃಹಸ್ಥರನ್ನು ಗೋಪಾಲನ ಸೇವೆಯಲ್ಲಿ ಇಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಇದುವರೆಗೂ ಆ ಒಂದು ವಾಡಿಕೆ ಇರಲಿಲ್ಲ. ಯಾವಾಗ್ಲೂ ಗೋಪಾಲನ ಸೇವೆಯನ್ನು ವೈಷ್ಣವ ಸನ್ಯಾಸಿಗಳೇ ಮಾಡ್ತಿರ್ತಾರೆ. ಬಟ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಭಗವತ್ ಚರಣ್ ಅವರ ಒಂದು ಇದರಿಂದ ಸ್ಟಾರ್ಟ್ ಆಗ್ತಾ ಬರುತ್ತೆ. ಬರೀ ಬ್ರಾಹ್ಮಣ ಗೃಹಸ್ಥರನ್ನ ಭಗವಂತನ ಸೇವೆನಲ್ಲಿ ಇಡ್ತಾರೆ. ಅದಾದಮೇಲೆ ಭಗವತ್ ಚರಣ್ ಗಿರಿ ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ, ಬಿಕಾರಿಗಿರಿ ಮತ್ತು ಲಕ್ಷ್ಮಣಗಿರಿ. ಬಿಕಾರಿಗಿರಿ ಅವರು ಆ್ಯಕ್ಚುಲಾಗಿ ಸನ್ಯಾಸಿ ಆಗ್ತಾರೆ. 30 ವರ್ಷ ವರ್ಗೂ ಅವರು ಭಗವಂತನ ಸೇವೆಯನ್ನು ಮಾಡ್ತಾರೆ. ಅದಾದ ನಂತರ ಅವರು ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ಭಜನೆಯನ್ನು ಮಾಡ್ತಾ 75ನೇ ವಯಸ್ಸಿನಲ್ಲಿ ಅವರು ದೇಹ ತ್ಯಾಗವನ್ನು ಮಾಡ್ತಾರೆ. ನಂತರ ಗಿರಿಗೆ ಗೋವಿಂದಗಿರಿ ಅಂತಕ್ಕಂಥ ಮಗ ಇರ್ತಾರೆ. ಅವರು ತುಂಬ ಕೀರ್ತನೆ ಮಾಡೋದ್ರಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಅವರ ನಂತರ ಅವರ ಮಗ ಘನಶ್ಯಾಮಗಿರಿ ಅವರು ಕೂಡ ಸುಮಧುರವಾದಂಥ ಕೀರ್ತನೆಯಲ್ಲಿ ಫೇಮಸ್ ಮಾಡ್ತಿರ್ತಾರೆ. ಈ ಘನಶ್ಯಾಮಗಿರಿ ಅವರು ಕೀರ್ತನೆ ಮಾಡ್ತಾ ಇದ್ರೆ ಮಲಗಿದವರು ಕೂಡ ಎದ್ದು ಬಂದು ಕೂತ್ಕೊಳ್ತಾರಂತೆ. ತುಂಬ ದೂರದಲ್ಲಿರ್ತಕ್ಕಂಥ ಜನಗಳು ಬರ್ತಾರಂತೆ ಅವರ ಕೀರ್ತನೆಯನ್ನು ಕೇಳೋದಕ್ಕಂತ. ಅಷ್ಟು ಮಧುರವಾದಂತಹ ಕೀರ್ತನೆಯನ್ನು ಮಾಡ್ತಾಯಿದ್ರು ಘನಶ್ಯಾಮಗಿರಿ. ಅದಾದ ನಂತರ ಅವರ ಮಗ ಘನಶ್ಯಾಮಗಿರಿ ಅವರ ಮಗ ಘನಶ್ಯಾಮ ಅಲ್ಲ, ಇವರು ಸಾರಿ ಕೀರ್ತನೆಯಲ್ಲಿ ನುರಿತರಾಗಿದ್ದವರು ಗೋವಿಂದಗಿರಿ. ಬಿಕಾರಿಗಿರಿ ಅವರ ಮಗ ಗೋವಿಂದಗಿರಿ. ಘನಶ್ಯಾಮಗಿರಿ ಅವರು ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಬಿಕಾರಿಗಿರಿ ಮತ್ತು ಗೋವಿಂದಗಿರಿ ಅವರನ್ನ ಹೊಗಳ್ತಾ ಇದ್ದಾರೆ ಘನಶ್ಯಾಮಗಿರಿ. ಸೊ ನಂತರ ಗೋವಿಂದಗಿರಿ ಅವರ ಮಗ ಬೌರಿಗಿರಿ. ಸೊ ಬೌರಿಗಿರಿ ಅವರು ಒಂದು ಇದನ್ನು ವಿಗ್ರಹದ ಆರಾಧನೆಯನ್ನು ಮುಂದುವರಿಸ್ತಾರೆ. ಅದು 3ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ 3ನೇ ಅಧ್ಯಾಯದಲ್ಲಿ ಬೌರಿಗಿರಿಯವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ವಾಂಛಾಯ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ.